ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಇವತ್ತು ನಾನು ಹಬ್ಬಕ್ಕೆ ಅಂತ ಹೇಳಿ ಈ ಥರ ಒಂದು ಗಣಪನ ರಂಗೋಲಿ ಮ್ಯಾಟನ್ನು ಮಾಡ್ಕೊಂಡಿದ್ದೆ. ಅದನ್ನು ಹೇಗೆ ಮಾಡಿದೆ, ಏನೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು. ನೋಡ್ಬೋದು, ಹಬ್ಬದ ಟೈಮಲ್ಲಿ ನಾನು ಈ ಥರ ಒಂದು ಮ್ಯಾಟನ್ನು ಹಾಕಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆ ಎದುರುಗಡೆ ಜಗಲಿ ಏನಿದೆ ಅಲ್ವಾ, ಅಲ್ಲಿ ಸ್ವಲ್ಪ ಖಾಲಿ ಜಾಗ ಇತ್ತು. ಅದನ್ನು ಹಬ್ಬದ ಟೈಮಲ್ಲಿ ಖಾಲಿ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ರಂಗೋಲಿ ಮ್ಯಾಟನ್ನು ಮಾಡಿದ್ದೆ. ನೋಡ್ಬೋದು, ಈ ಥರ ಕಾಣಿಸ್ತಾ ಇತ್ತು. ಅದನ್ನು ಹೇಗೆ ಮಾಡಿದ್ದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಥರ ಚಿಕ್ಕ ಚಿಕ್ಕದಾಗಿರೋವಂತಹ ರಂಗೋಲಿ ಪ್ಯಾಚಸ್ ವೀಡಿಯೋನ ಹೇಗೆ ಮಾಡೋದು ಅಂತ ಹೇಳಿನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಈ ಥರ ಒಂದು ಮ್ಯಾಟನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತಹ ಮೆಟೀರಿಯಲ್ಸ್ನ ನೋಡೋಣ. ನಾನು ಈ ಮ್ಯಾಟನ್ನು ಮಾಡೋದಕ್ಕೆ ಬೇಸ್ ಮೆಟೀರಿಯಲ್ ಅಂದರೆ ಆ ಊಲನ್ನ ಏನು ನಾನು ಅಂಟಿಸಿದ್ದೀನಿ ಅಲ್ವಾ, ಅದಕ್ಕೆ ಬೇಸಾಗಿ ಪ್ಯಾಂಟ್ ಬಟ್ಟೆನ ತೊಗೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ದಪ್ಪ ಇರೋವಂತಹ ಬಟ್ಟೆನ ತೊಗೊಳ್ಳಿ. ಯಾಕೆ ಅಂದರೆ ಈಸಿಯಾಗಿ ರಿಯೂಸ್ ಮಾಡ್ಬೋದು, ಹಾಗೆಯೇ ಅದನ್ನು ವಾಶ್ ಕೂಡ ಮಾಡ್ಬೋದು. ಸ್ವಲ್ಪ ದಪ್ಪ ಬಟ್ಟೆನ ನೀವು ಬಳಸಬೇಕಾಗತ್ತೆ. ಒಂದು ಟ್ರಿಮ್ಮರ್, ಹಾಗೆಯೇ ಇಲ್ಲಿ ಬಳಸ್ತಾ ಇರೋವಂತಹ ಊಲ್ ಮೆಟೀರಿಯಲ್ ಏನಿದೆ ಅಲ್ವಾ, ಅದನ್ನು ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಹಾಟ್ ಗ್ಲೂ ಗನ್ನನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಬೇರೆ ಈ ಫೆವಿಕಾಲ್ ಗಮ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಅಷ್ಟು ಚೆನ್ನಾಗಿ ಸೂಟ್ ಆಗೋದಿಲ್ಲ. ಈ ಗ್ಲಿಟರ್ ಊಲನ್ನ ಏನು ಬಳಸ್ತೀವಿ ಅಲ್ವಾ, ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಗ್ಲಿಟರ್ ಊಲಿಗೆ ಹಾಟ್ ಗ್ಲೂ ಗನ್ನೇ ಸೂಟಬಲ್ ಅಂತ ಅನಿಸುತ್ತೆ. ಇಲ್ಲ ಅಂತ ಅಂದರೆ ನಾವು ಫೆವಿಕಾಲ್ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಹೇಳಿ ಅನಿಸುತ್ತೆ. ವಾಶ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ಈ ಊಲ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಗ್ಲಿಟರ್ ಊಲ್, ಇದೊಂಥರ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಇರುತ್ತೆ. ನಾವು ಯಾವ ಥರ ಬೇಕಾದರೂ ಶೇಪಲ್ಲಿ ಇದನ್ನು ಟ್ವಿಸ್ಟ್ ಮಾಡಿಕೊಂಡು ಟರ್ನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನಾವು ಮಾಡಿರೋ ಅಂತಹ ಡಿಸೈನ್ಸ್ ಏನಿರುತ್ತೆ ಅಲ್ವಾ, ಅದಕ್ಕೆ ತಕ್ಕಂತೆ ಇದನ್ನು ನಾವು ಬಳಸ್ಕೊಳ್ಬೋದಾಗಿದೆ. ನೋಡ್ಬೋದು, ನಾನು ಈ ಥರ ಒಂದು ಡಿಸೈನ್ ಏನಿದೆ ಅಲ್ವಾ, ರಂಗೋಲಿ ಮ್ಯಾಟ್ ಡಿಸೈನ್ ಏನಿದೆ ಅಲ್ವಾ, ಈ ಥರ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ದೊಡ್ಡ ಬೇಕು ಅಂತ ಹೇಳಿ ಗೊತ್ತಿದೆ ಅಲ್ವಾ, ಹಾಗಾಗಿ ಒಂದು 2.5 ಫೀಟಷ್ಟು ದೊಡ್ಡದಾಗಿರೋವಂತಹ ಮ್ಯಾಟ್ ಇದು. ಸ್ವಲ್ಪ ಜಾಸ್ತಿ ಬಟ್ಟೆನ ತೊಗೊಂಡಿದ್ದೀನಿ ಇಲ್ಲಿ. ಔಟರ್ ಸರ್ಕಲ್ ಏನಿದೆ ಅಲ್ವಾ, ಅದು ಟೋಟಲ್ ಆಗಿ 38 ಇಂಚಷ್ಟು ಇದೆ. ಹಾಗೆಯೇ ಇಲ್ಲಿ ಮಧ್ಯದಲ್ಲಿ ಗಣಪತಿನ ಏನು ಬಿಡಿಸಿದ್ದೀನಿ ಅಲ್ವಾ, ಅದ್ರ ಅಳತೆ ಬಂದುಬಿಟ್ಟು 16 ಇಂಚಷ್ಟು ಇದೆ. ಸರ್ಕಲ್ ಏನಿದೆ ಅಲ್ವಾ ಅದ್ರದ್ದು ಅಳತೆ. ಹಾಗೆಯೇ 2 ಲೇಯರಲ್ಲಿ ನಾನು ಲೀಫ್ ಶೇಪನ್ನ ಬಿಡಿಸ್ಕೊಂಡು ಡಿಸೈನನ್ನು ಬರೆದು ಇಟ್ಕೊಂಡಿದ್ದೀನಿ. ಫ್ರೀ ಹ್ಯಾಂಡಲ್ಲಿ ಬಿಡಿಸಿರೋ ಅಂತಹ ಡಿಸೈನ್. ಮೊದಲಿಗೆ ಗ್ಲಿಟರ್ ಗಮ್ ಏನಿರುತ್ತೆ ಅಲ್ವಾ, ಆ ಗ್ಲೂ ಗನ್ನನ್ನು ಸೆಂಟರಲ್ಲಿ ಇಲ್ಲಿ ಗಣಪತಿ ಕಿರೀಟ ಏನು ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಊಲ್ ಏನಿರುತ್ತೆ ಅಲ್ವಾ, ಅದನ್ನು ರೋಲ್ ಮಾಡಿ ಸ್ಟಿಕ್ ಮಾಡಬೇಕು. ಹಾಗೆಯೇ ನೆಕ್ಸ್ಟ್ ನಾವು ಯಾವ ಥರ ಡಿಸೈನನ್ನು ಬರೆದಿಟ್ಕೊಂಡಿರ್ತೀವಿ ಅಲ್ವಾ, ಅದೇ ಥರನೇ ಗಮ್ಮನ್ನು ಹಾಕ್ಕೊಳ್ತಾ ಈ ಥರ ಊಲನ್ನು ಸ್ಟಿಕ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಹಾಗೆಯೇ ಈ ಗ್ಲೂ ಗನ್ ಏನಿದೆ ಅಲ್ವಾ, ಅದನ್ನು ಯೂಸ್ ಮಾಡಬೇಕಿದ್ರೂ ಅಷ್ಟೇ. ನಾವು ಗ್ಲೂ ಸ್ಟಿಕ್ ಏನು ಹಾಕಿರ್ತೀವಿ ಅಲ್ವಾ ಅದ್ರ ಹಿಂದ್ಗಡೆ, ಅದು ಕಂಪ್ಲೀಟಾಗಿ ಲಿಕ್ವಿಡ್ ಫಾರ್ಮಿಗೆ ಬರೋ ತನಕನೂ ಕೂಡ ವೆಯ್ಟ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ಇಲ್ಲಾಂತ ಅಂದರೆ ತುಂಬಾ ಎಳೆ ಬರೋ ಥರ ಚಾನ್ಸಸ್ ಇರುತ್ತೆ, ಅದು ಕರೆಕ್ಟಾಗಿ ಲಿಕ್ವಿಡ್ ಫಾರ್ಮಿಗೆ ಬರಲಿಲ್ಲ ಅಂತ ಅಂದರೆ. ಹಾಗಾಗಿ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡ್ಬೋದು, ಫಸ್ಟಿಗೆ ಈ ಥರ ಔಟ್ಲೈನನ್ನು ಕೊಟ್ಕೊಳ್ತಾ ಇದ್ದೀನಿ, ಅಂದರೆ ಈಸಿ ಆಗಲಿ ಅಂತ ಹೇಳಿ. ಪೂರ್ತಿಯಾಗಿ ಇದೇ ಥರನೇ ಔಟ್ಲೈನನ್ನು ಕೊಡಬೇಕು. ನೀವು ಯಾವ ಥರ ಬಿಡಿಸ್ಕೊಂಡಿರ್ತೀರ ಅಲ್ವಾ, ಅದಕ್ಕೆ ಈ ಥರ ಒಂದು ಔಟ್ಲೈನನ್ನು ಫಿಲಪ್ ಮಾಡ್ಕೊಳ್ಬೇಕು. ಈಗ ಮಧ್ಯದಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಔಟ್ಲೈನ್ ಮಧ್ಯದಲ್ಲಿ, ಅದ್ರ ಒಳಗಡೆ ಈ ಥರ ಗ್ಲಿಟರ್ ಊಲನ್ನು ಕಂಟಿನ್ಯೂಯಸ್ ಆಗಿ ಎಲ್ಲೂ ಕೂಡ ಕಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಈ ನಾವು ಡಿಸೈನನ್ನು ಔಟ್ಲೈನ್ ಕೊಡಬೇಕಿದ್ರೆ ಮಾತ್ರ ಕಟ್ ಮಾಡಿ ಮಾಡಬೇಕಾಗತ್ತೆ. ಈ ಥರ ಒಂದು ಫಿಲ್ಲಿಂಗ್ ಏನು ಮಾಡ್ತೀವಿ ಅಲ್ವಾ ನಾವು ಒಳಗಡೆ ಔಟ್ಲೈನ್ ಒಳಗಡೆ, ಆವಾಗ ಕಟ್ ಮಾಡೋ ಅಂಥದ್ದೇನೂ ಇರೋದಿಲ್ಲ. ಕಂಟಿನ್ಯೂಯಸ್ ಆಗಿ ಅದನ್ನು ಗಮ್ ಹಾಕ್ಕೊಂಡು ಫಿಲಪ್ ಮಾಡ್ಕೊಳ್ತಾ ಹೋಗೋದು.
ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಔಟ್ಲೈನನ್ನು ಫಿಲಪ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಕಾಣಿಸುತ್ತೆ. ಹಾಗೆಯೇ ನೀವು ಗ್ಯಾಪ್ ಒಳಗಡೆ ಫಿಲ್ ಮಾಡ್ತಾ ಇರಬೇಕಿದ್ರೂ ಅಷ್ಟೇ ಎಲ್ಲೂ ಕೂಡ ನೀವು ಸ್ಪೇಸನ್ನು ಕೊಡಬೇಡಿ. ಹತ್ತತ್ರನೇ ಊಲನ್ನು ಹಾಕೋದ್ರಿಂದ ಎಲ್ಲೂ ಕೂಡ ನಿಮಗೆ ಗ್ಯಾಪ್ ಅನ್ನೋದು ಕಾಣೋದಿಲ್ಲ. ಹಾಗೆಯೇ ಡಿಸೈನಲ್ಲಿ ಫಿನಿಶಿಂಗ್ ಲುಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಗಮ್ಮನ್ನು ಹಾಕಬೇಕಿದ್ರೆ ಆದಷ್ಟು ಸ್ಪೇಸ್ ಎಲ್ಲೂ ಬಿಡದೇ ಇರೋ ಥರ ಗಮ್ಮನ್ನು ಹಾಕ್ಕೊಂಡ್ಬಿಟ್ಟು ನೀವು ಅಂಟಿಸ್ಕೊಳ್ಬೇಕಾಗತ್ತೆ. ಈಗ ಒಂದು ಸರ್ಕಲ್ ಏನಿತ್ತಲ್ವ ಅದಕ್ಕೂ ಕೂಡ ವೈಟ್ ಕಲರ್ ವೂಲಲ್ಲಿ ಈ ಥರ ಔಟ್ಲೈನನ್ನು ಕೊಟ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ ಇರುವಂತಹ ಸ್ಪೇಸನ್ನು ಕೂಡ ಅಷ್ಟೇ ವೈಟ್ ಕಲರ್ ವೂಲಲ್ಲಿ ಫಿಲಪ್ ಮಾಡ್ಕೊಳ್ಳೋದು ಅಷ್ಟೇ. ಕಂಪ್ಲೀಟಾಗಿ ಫಿಲಪ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸರ್ಕಲ್ ಏನಿದೆ ಅಲ್ವಾ ಅದರ ಔಟ್ಲೈನಿಗೋಸ್ಕರ ನಾನು ಗ್ರೀನ್ ಕಲರ್ ಗ್ಲಿಟರ್ ವೂಲನ್ನು ಬಳಸ್ತಾ ಇದ್ದೀನಿ. ಈ ಥರ ಒಂದು ಔಟ್ಲೈನನ್ನು ಫಸ್ಟಿಗೆ ನೀವು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಅದ್ರ ಒಳಗಡೆ ಫಿಲ್ಲಿಂಗ್ನ ಮಾಡ್ಕೊಳ್ಳೋದಾಗಿರುತ್ತೆ. ಈ ಥರ ಮಾಡೋದ್ರಿಂದ ಡಿಸೈನಿಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಸೆಕೆಂಡ್ ಔಟ್ಲೈನ್ ಏನಿದೆ ಅಲ್ವಾ ಅಂದರೆ ನಾನು ಎಲೆ ಶೇಪಲ್ಲಿ ಏನು ಬರ್ಕೊಂಡಿದ್ದೀನಿ ಅಲ್ವಾ ಅಲ್ಲಿಗೆ ಈ ಥರ ಗ್ರೀನ್ ಕಲರ್ ವೂಲಲ್ಲಿ ಔಟ್ಲೈನನ್ನು ಕೊಡ್ತಾ ಇದ್ದೀನಿ. ಈ ಎಲೆ ಹತ್ರ ಈ ಥರ ಚೂಪಾಗಿರುವಂತಹ ಕರ್ವೇನು ಬರ್ತಾ ಇದೆ ಅಲ್ವಾ ಅಲ್ಲಿ ಕೂಡ ಅಷ್ಟೇ ಮಧ್ಯದಲ್ಲಿ ಈ ಥರ ಒಂದು ಬೆರಳನ್ನ ಇಟ್ಬಿಟ್ಟು ಟರ್ನ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ನೀವು ಯಾವ ಶೇಪ್ ಕೊಟ್ಟಿರ್ತೀರ ಅಲ್ವಾ ಅದೇ ಶೇಪಲ್ಲೇ ನಿಮಗೆ ವೂಲ್ ಬರುತ್ತೆ. ನೋಡ್ಬೋದು ಈ ಥರ ಒಂದು ಔಟ್ಲೈನನ್ನು ಕೊಟ್ಟಿದ್ದೀನಿ. ಇದೇ ಥರನೇ ಉಳಿದಿರೋ ಅಂತಹ ಎಲ್ಲ ಎಲೆ ಶೇಪಲ್ಲಿ ಏನು ಬರ್ಕೊಂಡಿರ್ತೀವಿ ಅಲ್ವಾ ಅದಕ್ಕೂ ಕೂಡ ಗ್ರೀನ್ ಕಲರ್ ವೂಲಲ್ಲೇ ಔಟ್ಲೈನನ್ನು ಕೊಟ್ಕೊಳ್ತಾ ಹೋಗೋದಾಗಿರುತ್ತೆ. ಪೂರ್ತಿಯಾಗಿ ಔಟ್ಲೈನನ್ನು ಕೊಟ್ಟಾಗಿದೆ. ಈ ಥರ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪನ್ನ ಫಿಲಪ್ ಮಾಡ್ಕೊಂಡ್ಮೇಲೆ. ಹಾಗೆಯೇ ನಾವು ಥರ್ಡ್ ಸ್ಟೆಪ್ಪಲ್ಲಿ ಏನು ಸ್ವಲ್ಪ ದೊಡ್ಡದಾಗಿರೋ ಅಂತಹ ಲೀಫನ್ನು ಬರ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಇದೇ ಥರನೇ ಫಿಲ್ ಮಾಡ್ಕೊಳ್ತಾ ಹೋಗೋದು ಔಟ್ಲೈನಲ್ಲಿ. ಎಲ್ಲ ಕಡೆ ಈಗ ನಾವು ಔಟ್ಲೈನನ್ನು ಕೊಟ್ಕೊಂಡಿದ್ದಾಗಿದೆ. ಈಗ ಈ ಔಟ್ಲೈನನ್ನು ಫಿಲಪ್ ಮಾಡ್ಕೊಳ್ತಾ ಹೋಗೋದು. ಯಾವ ಶೇಪಲ್ಲಿ ಇರುತ್ತೆ ಅಲ್ವಾ ಅದೇ ಶೇಪಲ್ಲೇ ವೂಲನ್ನು ಟರ್ನ್ ಮಾಡ್ಕೊಳ್ತಾ ಎಲ್ಲೂ ಕೂಡ ಕಟ್ ಮಾಡ್ದೇ ಕಂಟಿನ್ಯೂಯಸ್ ಆಗಿ ಗ್ಲೂನ ಅಪ್ಲೈ ಮಾಡ್ತಾ ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಹೋಗೋದು. ಈ ಥರ ಗ್ಲೂನ ಹಾಕಬೇಕಿದ್ರೆ ತುಂಬಾ ಹತ್ತತ್ರವಾಗಿ ಹಾಕಿ ಎಲ್ಲೂ ಕೂಡ ಗ್ಯಾಪನ್ನು ನೀವು ಬಿಡಬಾರ್ದು. ಗ್ಯಾಪ್ ಬಿಟ್ಟರೆ ಏನನ್ಸುತ್ತೆ ಅಂತ ಅಂದರೆ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಅಲ್ಲಲ್ಲಿ ನೀವು ಬೇಸ್ ಮೆಟೀರಿಯಲ್ ಏನು ಕ್ಲಾತ್ ತಗೊಂಡಿರ್ತೀರಲ್ಲ ಅದು ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ಥರ ಗಮ್ ಹಾಕಬೇಕಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಟರ್ನ್ ಮಾಡ್ಕೊಳ್ತೀರ ಅಲ್ವಾ ಆ ಟೈಮಲ್ಲಿ ಸ್ವಲ್ಪ ಹತ್ತತ್ರನೇ ನೀವು ಗ್ಲೂನ ಅಪ್ಲೈ ಮಾಡೋದ್ರಿಂದ ಡಿಸೈನ್ ಫಿನಿಶಿಂಗ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಕಂಟಿನ್ಯೂಯಸ್ ಆಗಿ ಟರ್ನ್ ಮಾಡ್ಕೊಳ್ತಾ ಗ್ಲೂನ ಅಪ್ಲೈ ಮಾಡಿ ಡಿಸೈನನ್ನು ಒಳಗಡೆ ಫಿಲಪ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಹಾಗೆಯೇ ಪೂರ್ತಿಯಾಗಿ ಫೈನಲಲ್ಲಿ ಈಗ ನಾವು ಮಧ್ಯದಲ್ಲಿ ತುಂಬ್ತಾ ಇದ್ದೀವಿ ಅಲ್ವಾ ಅವಾಗ್ಲೂ ಅಷ್ಟೇ ಗ್ಲೂನ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲೂ ಕೂಡ ಸ್ಪೇಸ್ ಕಾಣದೇ ಇರೋ ಥರ ಈ ಥರ ಪರ್ಫೆಕ್ಟ್ ಶೇಪಲ್ಲಿ ಅದನ್ನು ಫಿಲಪ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಡಿಸೈನ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರನೇ ಉಳಿದಿರೋ ಅಂತಹ ಲೀಫ್ ಶೇಪ್ ಏನಿದೆ ಅಲ್ವಾ ಅದನ್ನು ಕೂಡ ಫಿಲಪ್ ಮಾಡ್ಕೊಳ್ತಾ ಹೋಗೋದು.
ಗ್ಲೂ ಗಮ್ ಏನು ಬಳಸ್ತಾ ಇರ್ತೀರ ಅಲ್ವಾ, ಅದನ್ನು ಆದಷ್ಟು ಬಳಸ್ತಾ ಇರಬೇಕಿದ್ರೆ ನೀವು ನೆಕ್ಸ್ಟ್ ಐಟಮ್ ಏನು ಬಳಸ್ತೀರಾ ಅಲ್ವಾ, ಅಂದರೆ ಟ್ರಿಮ್ಮರ್ ಆಗಿರ್ಬೋದು ಅಥವಾ ಏನೇ ಒಂದು ಮೆಟೀರಿಯಲ್ನು ಕೂಡ ತುಂಬಾ ಹತ್ರನೇ ಇಟ್ಕೊಳ್ಳಿ. ಯಾಕೆ ಅಂದರೆ ಈ ಗ್ಲೂ ಗನ್ ಏನಿರುತ್ತೆ ಅಲ್ವಾ, ತುಂಬಾ ಬೇಗ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಕತ್ರಿ ಅಥವಾ ಟ್ರಿಮ್ಮರ್ ಏನಿರುತ್ತೆ ಅಲ್ವಾ, ಅದನ್ನು ಹತ್ರನೇ ಇಟ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಸ್ಟೆಪ್ಪನ್ನು ಕೂಡ ನಾನು ಪಿಂಕ್ ಕಲರ್ ಥ್ರೆಡ್ ಏನಿದೆ ಅಲ್ವಾ, ವೈಲೆಟ್ ಕಲರ್, ಅದರಲ್ಲಿ ಫಿಲಪ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಒಂದು ಕರ್ವ್ ಶೇಪನ್ನು ಏನು ಕೊಟ್ಕೊಂಡಿದ್ದೀವಿ ಅಲ್ವಾ, ಅದಕ್ಕೆ ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಊಲಲ್ಲಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಎಲ್ಲೂ ಕೂಡ ಕಟ್ ಮಾಡೋ ಅಂಥದ್ದೇನು ಇರೋದಿಲ್ಲ. ಕಂಟಿನ್ಯೂಯಸ್ ಆಗಿ ನೀವು ಯಾವ ಶೇಪನ್ನು ಬರ್ಕೊಂಡಿರ್ತೀರ ಅಲ್ವಾ, ಅದೇ ಶೇಪಲ್ಲೇ ಕಂಟಿನ್ಯೂಯಸ್ ಆಗಿ ಗಮ್ಮನ್ನು ಹಾಕ್ಕೊಳ್ತಾ ಎಲ್ಲೂ ಕೂಡ ಗ್ಯಾಪನ್ನು ಬಿಡ್ದೇ ಪೂರ್ತಿಯಾಗಿ ಫಿಲಪ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆಯೇ ಈ ಥರ ಒಂದು ಮ್ಯಾಟನ್ನು ನೀವು ಒನ್ ಟೈಮ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸುಮಾರಷ್ಟು ಫಂಕ್ಷನ್ಸಿಗೆ ಯೂಸ್ ಮಾಡ್ಬೋದು. ಹಬ್ಬ ಅಷ್ಟೇ ಅಲ್ಲ, ಯಾವುದೇ ಒಂದು ಫಂಕ್ಷನ್ಸ್ ಟೈಮಲ್ಲಿ ನೀವು ಎಲ್ಲ ಕಡೆ ಈಗ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗೆಯೇ ಡೆಕೋರೇಷನ್ ಕೂಡ ಮಾಡಬೇಕಾಗಿರುತ್ತೆ ಅಲ್ಲಲ್ಲಿ. ಆ ಟೈಮಲ್ಲಿ ಸ್ವಲ್ಪ ಜಾಗ ಎಲ್ಲ ಇರುತ್ತೆ ಅಲ್ವಾ, ಆವಾಗ ಈ ಥರ ಒಂದು ಮ್ಯಾಟನ್ನು ನೀವು ಹಾಕಿದರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಇದು ರೀಯೂಸಬಲ್, ವಾಶ್ ಕೂಡ ಮಾಡ್ಕೊಳ್ಬೋದು. ಬೇಸನ್ನು ಏನು ತೊಗೊಂಡಿರ್ತೀರ ಅಲ್ವಾ, ಅದು ಸ್ವಲ್ಪ ದಪ್ಪ ಇದ್ದಾಗ ನೀವು ಈಸಿಯಾಗಿ ಇದನ್ನು ವಾಶ್ ಕೂಡ ಮಾಡ್ಕೊಳ್ಬೋದು. ನೋಡ್ಬೋದು, ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದೇ ಥರನೇ ಉಳಿದಿರೋ ಅಂತಹ ಎಲ್ಲದನ್ನು ಕೂಡ ಗ್ರೀನ್ ಕಲರಲ್ಲಿ ಫಿಲಪ್ ಮಾಡ್ಕೊಂಡಿದ್ದೀನಿ. ಫೈನಲ್ಲಾಗಿ ಔಟ್ಪುಟ್ ಈ ಥರ ಕಾಣಿಸ್ತಾ ಇದೆ. ಹೇಗನ್ನಿಸ್ತು ಈ ಥರ ಒಂದು ರಂಗೋಲಿ ಮ್ಯಾಟ್ ಡಿಸೈನ್, ಇಷ್ಟ ಆಯಿತಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಮ್ಯಾಟನ್ನು ನಾನು ಹಬ್ಬದ ದಿನ, ಅಂದರೆ ಗೌರಿ ಗಣೇಶ ಹಬ್ಬ ಇತ್ತಲ್ವಾ, ಅವತ್ತಿನ ದಿನ ಊರಿಗೆ ತೊಗೊಂಡು ಹೋಗಿದ್ದೆ. ಈ ಥರ ಒಂದು ಸಿಮೆಂಟಿನ ಹಾಸ್ಗಲ್ಲೇನಿದೆ ಅಲ್ವಾ, ಅಲ್ಲಿ ಸ್ವಲ್ಪ ಜಾಗ ಇತ್ತು, ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗೋ ಥರ ಈ ಮ್ಯಾಟನ್ನು ನಾನು ಮಾಡಿದ್ದೆ. ಹಬ್ಬದ ಟೈಮಲ್ಲಿ ಈ ಥರ ಅದನ್ನು ಹಾಸಿದ್ದೆ ನಾನು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು, ಪುಟ್ಟ ಪುಟ್ಟದಾಗಿ ಮಾಡಿರೋ ಅಂತಹ ರಂಗೋಲಿ ಪ್ಯಾಚನ್ನು ಕೂಡ ಮೆಟ್ಲ ಮೇಲೆ ಇಟ್ಟಿದ್ದೆ. ಈ ಥರ ಒಂದು ಡೆಕೋರೇಷನನ್ನು ಮಾಡಿ ಲುಕ್ಕನ್ನು ಕಂಪ್ಲೀಟ್ ಮಾಡಿದ್ದೆ. ಹೇಗನ್ನಿಸ್ತು ಇವತ್ತಿನ ಈ ವಿಡಿಯೋ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನೋಡ್ಬೋದು, ನೀವು ಯಾವ ಥರ ಬೇಕಾದರೂ ಇದನ್ನು ಡೆಕೋರೇಷನ್ ಆಗಿ ಯೂಸ್ ಮಾಡ್ಬೋದು. ಪ್ಯಾಚಸ್ನು ಕೂಡ ಅಷ್ಟೇ, ನಿಮಗೆ ಯಾವ ಥರ ಬೇಕೋ ಆ ಥರ ಅದನ್ನು ನೀವು ಡೆಕೋರೇಷನ್ಗೆ ಬಳಸ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.